ನಾಗೇಂದ್ರ ಪುತ್ರನವರು ಒಬ್ಬ ಹೋರಾಟಗಾರ, ಸಮಾಜದ ಬಹಳ ಕಾಳಜಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾವತ್ತೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದ ಧ್ವನಿಯಾಗಿ ಅವರು ಬಹಳಷ್ಟು ಕೆಲಸಗಳನ್ನು ಇತ್ತೀಚೆಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಅವರಿಗೊಂದು ಈ ಸಂದರ್ಭದಲ್ಲಿ ಅವರು ಇಲ್ಲಿ ಒಂದು ಸಮಾಜ ಸೇವಾ ಕಚೇರಿಯನ್ನು ಉಚಿತವಾಗಿ ಜನರಿಗೆ ಒಂದು ರೀತಿಯಲ್ಲಿ ಏನು ಎಲ್ಲ ರೀತಿಯ ಸರ್ಕಾರದಿಂದ ದೊರೆಯತಕ್ಕಂಥ ಏನು ಆ ಒಂದು ಮಾಹಿತಿಗಳೇನಿದೆ, ಸರ್ಕಾರದಿಂದ ದೊರೆಯತಕ್ಕಂಥ ಎಲ್ಲ ಫೆಸಿಲಿಟಿಗಳನ್ನು ಜನರಿಗೆ ಒದಗಿಸುವಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಕೇಂದ್ರವನ್ನು ಇಲ್ಲಿ ಇವತ್ತು ಈ ಶುಭ ದಿನದಂದು ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಗೋಪೂಜೆಯನ್ನು ನಡೆಸುವುದರ ಮೂಲಕ, ಪವಿತ್ರವಾಗಿರ್ತಕ್ಕಂಥ ದಿನವನ್ನು ಗೌರವಿಸುವುದರ ಮೂಲಕ ಈ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಅವರಿಗೆ ದೇವರು ಯಶಸ್ಸನ್ನು ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರು ಸಮಾಜ ಸೇವೆಯಲ್ಲಿ ಶಕ್ತಿ ಹೋಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿ. ಕರಾವಳಿ ಭಾಗ ಒಂದು ಮೀನುಗಾರರ, ಮುರ್ಜದಾರರ, ಕೃಷಿ ಕಾರ್ಮಿಕರ, ಬಡವರ, ಯುವಕರ, ಮಹಿಳೆಯರನ್ನ ಹೊಂದಿಕೊಂಡಿರ್ತಕ್ಕಂಥ ಭಾಗ. ಈ ಭಾಗದ ಒಂದು ಧ್ವನಿ ಆಗಲಿ ಅವರು. ಮಾತ್ರವಲ್ಲ, ಆ ಮೂಲಕ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಮುಂದೆ ಬರಲಿ. ಮಾತ್ರವಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಆಸೆ ಆಗಲಿ. ಅದೇ ವಿಶೇಷವಾಗಿ ನಮ್ಮ ದಿನೇಶ್ ಹೆಗಡೆ ಅವರು ಜನಸಾಮಾನ್ಯರ ಜೊತೆಯಲ್ಲಿ ಕೆರೆತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಬಲಗೈಯಾಗಿ ಅವರು ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಹಂಬಲ ಅವ್ರು ಮುಂದಿನ ದಿನಗಳಲ್ಲಿ ತೋರಿಸಿಕೊಡ್ಲಿ ಎಂಬ ಒಂದು ಹಾರೈಕೆಯನ್ನು ಮಾಡಿ, ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರು ಕೂಡ ಒಂದು ಕರಾವಳಿಯ ಒಬ್ಬ ಸುಪುತ್ರ. ಕರಾವಳಿ ಭಾಗದಲ್ಲಿ ತನ್ನದೇ ಆದಂಥ ಕೆಲಸವನ್ನು ಅವರು, ಅವರ ತಂದೆ, ಅವರ ತಾಯಿಯವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಅವರು ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಅವರಿಗೂ ಕೂಡ ದೇವರು ಶಕ್ತಿಯನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಹಾರೈಸಿ, ನಮ್ಮ ವಿಶೇಷವಾಗಿ ನಮ್ಮ ಮಂಗೇರು ಇದ್ದಾರೆ, ಬಹಳಷ್ಟು ಜನ ಕಾರ್ಯಕರ್ತರಿದ್ದಾರೆ, ಮಾಧ್ಯಮದ ಗೆಳೆಯರಿದ್ದಾರೆ. ಇವರೆಲ್ಲರಿಗೂ ಕೂಡ ಈ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿಕೊಂಡು, ಈ ಭಾಗದಲ್ಲಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿಗಳನ್ನು ಅವರು ಸರ್ಕಾರದ ಕಾರ್ಯಕ್ರಮಗಳು, ಜಿಲ್ಲಾ ಪಂಚಾಯಿತಿಯ, ಪಟ್ಟಣ ಪಂಚಾಯಿತಿಯ ಎಲ್ಲ ಕಾರ್ಯಕ್ರಮಗಳ ಮಾಹಿತಿಗಳನ್ನು ಜನರಿಗೆ ಕೊಡುವುದರ ಮೂಲಕ ಈಗಾಗಲೇ ಏನು ಕರ್ನಾಟಕ ಸರ್ಕಾರ ಈ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯನ್ನು ಪ್ರಾರಂಭ ಮಾಡಿದೆ. ಆ ಲೆಕ್ಕಾಚಾರಗಳು ಕೂಡ ಉಡುಪಿ ಜಿಲ್ಲೆಯಲ್ಲಿ 100ರಲ್ಲಿ 100% ಆಗಲಿ ಅಂತೇಳಿ ಹಾರೈಕೆಯನ್ನು ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾಗೇಂದ್ರ ಪುತ್ರನವರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಅವರ ಸಹೋದರರಿಗೆ, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆ, ಅಭಿನಂದನೆಗಳನ್ನು ಸಲ್ಲಿಸಿ, ಎಲ್ರಿಗೂ ಕೂಡ ನಾಡಿನಲ್ಲಿ ಈ ಬೆಳಕಿನ ಹಬ್ಬದ ಮೂಲಕ ಬೆಳಕು ಚೆಲ್ಲಲಿ, ಎಲ್ಲರಿಗೆ ಕತ್ತಲೆಯಿಂದ ಒಂದು ರೀತಿ ಮುಕ್ತಿ ದೊರೆತು ಸಮಾಜದಲ್ಲಿ ಸಾಮರಸ್ಯ ಕೂಡ ಮೂಡಿ ಬರಲಿ ಎಂಬ ಒಂದು ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗಾಗಲೇ ಗಫೂರ್ ಸರ್ ತಮ್ಮ ಅತ್ಯಂತ ವಿಸ್ತಾರವಾಗಿ ಈ ಕಚೇರಿಯ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ನಾಗೇಂದ್ರ ಪುತ್ರ ನಾವು ಹೇಳಿದಾಗೆ ಒಂದು ಸಾಮಾಜಿಕ ಹೋರಾಟಗಾರ, ಬಡವರ ಹಿಂದೆ ಅವರ ಒಂದು ನ್ಯಾಯಕ್ಕಾಗಿ ಇರುವಂಥ ಒಂದು ವ್ಯಕ್ತಿ. ನಮ್ಮ ಈಗಿನ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಭಾರಿ ಕಡಿಮೆ, ಬಡವರ ನ್ಯಾಯಕ್ಕಾಗಿ ಹೋರಾಡುವ. ಅದರಲ್ಲಿ ನಾಗೇಂದ್ರ ಪುತ್ರ ಒಂದು ಬಡವರ ನ್ಯಾಯಕ್ಕಾಗಿ ಹೋರಾಡ್ತಾ ಇಷ್ಟ ತನಕ ಬಂದಿದ್ದಾರೆ. ನನಗೆ ಅವರ ಕುಟುಂಬದ ಎಲ್ಲ ಪರಿಚಯ ಇದೆ. ಆದರೂ ಬಡವರಿಗೆ ಕೂಡ ಒಂದು ನಮ್ಮ ದೇಶದಲ್ಲಿ ನ್ಯಾಯಬದ್ಧವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅಂತ ನಾಗೇಂದ್ರ ಪುತ್ರ ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ. ಸೊ ಇದರನ್ನು ಕೂಡ ನಾವು ಈ ಒಂದು ಕೆಲಸವನ್ನು ನಾವು ಒಂದು ವಿಸ್ತರಿಸಬೇಕು ಹಾಗೆ ಅಂತ ಇವತ್ತು ಒಂದು ಕಚೇರಿಯನ್ನು ಅವರು ಓಪನ್ ಮಾಡಿದ್ದಾರೆ. ಇಲ್ಲಿ ಆ ಕಚೇರಿಯ ಮುಖಾಂತರ ತಮ್ಮ ಎಲ್ಲ ಇಲ್ಲಿ ಈ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಸರ್ವಿಸ್ ಸಿಗುವಂತೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ, ಗೌರ್ಮೆಂಟಲ್ಲಿ, ಸರ್ಕಾರದಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಬಡ ಜನರಿಗೆ, ಪಾಪ ಬಡ ಜನರಿಗೆ ಅದನ್ನು ಹೇಗೆ ಹೋಗಿ ತಗೊಳ್ಳೋದು ಅಂತ ಗೊತ್ತಿಲ್ಲ. ನಾವು ನಮ್ಮ ಸಾಮಾಜಿಕ ಜೀವನದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಎಷ್ಟೋ ಪಂಚಾಯತ್ ವಠಾರದಲ್ಲಿ ನಾವೇ ನಮ್ಮಂಥ ಉದ್ಯಮಿಗಳು ಸ್ವಂತ ಸಂಬಳ ಕೊಟ್ಟು ಸ್ಟಾಫನ್ನು ಅಪಾಯಿಂಟ್ ಮಾಡಿ ಇಂಥ ಸರ್ವಿಸ್ ನಾವು ಮಾಡಲಿಕ್ಕೆ ಮುಂದುವರೆದಿದ್ದೀವಿ. ಅದೇ ರೀತಿ ಈ ಭಾಗದಲ್ಲಿ, ಇಲ್ಲಿ ನಮ್ಮ ಕೋಟ ಕ್ಷೇತ್ರದಲ್ಲಿ ನಾಗೇಂದ್ರ ಪುತ್ರ ಪ್ರಕಾರ ಮುಖಾಂತರ ಎಲ್ಲ ಇಂಥ ಕೆಲಸಗಳು ಬಡ ಜನರಿಗೆ ಸಿಗಬೇಕು. ದುಡ್ಡಿದ್ದವ ಹೇಗೂ ಕೆಲಸ ಮಾಡ್ಕೊಳ್ತಾನೆ, ಆದರೆ ಬಡ ಜನರಿಗೆ ಕಚೇರಿಯನ್ನು ಹೇಗೆ ಅಪ್ರೋಚ್ ಮಾಡೋದು, ಆ ಯಾವ ಫಾರ್ಮ್ ಎಲ್ಲಿ ತುಂಬಿಸಬೇಕು, ಯಾವ ಫೆಸಿಲಿಟಿ ಸಿಗಬೇಕು ಅಂತ ಇದು ಭಾರಿ ಕಷ್ಟ ಇವತ್ತಿನ ಇದರಲ್ಲಿ ಹಳ್ಳಿ ಜನರು. ಅದನ್ನು ನಾಗೇಂದ್ರ ಪುತ್ರ ತೋರಿಸ್ಕೊಡ್ಬೇಕು ನಾವು ನಮ್ಮ ಸಮಾಜಕ್ಕೆ ಅಂತ ಇವತ್ತು ಅವರು ಕಚೇರಿಯನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಇಲ್ಲಿ ಬರಮಾಡಿಸಿಕೊಂಡು ನಮ್ಮ ಹತ್ರ ಉದ್ಘಾಟಿಸಿ ಈ ಕಚೇರಿಗೆ ಒಂದು
ಎರಡು ಶುಭ ನುಡಿಗಳನ್ನು ಅವ್ರು ಹೇಳಿದ್ದಾರೆ. ಅವರು ಮತ್ತು ಅವರ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ನಾನು ನಿಜವಾಗಿ ನಾನು ಕೊಡ್ತಾ ಇದ್ದೇನೆ. ಇಂಥ ಕೆಲಸ ಮಾಡಲಿಕ್ಕೆ ನಿಮಗೆ ಪೂರಕವಾದ ನನ್ನ ಪಕ್ಷದ ವತಿಯಿಂದ ಮತ್ತು ಸಮಾಜದ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ವತಿಯಿಂದ ನಾನು ನಿಮಗೆ ಶುಭಾಶಯವನ್ನು ಕೊಡ್ತೇನೆ. ನಿಮ್ಮ ಹಿಂದೆ ನಾವು ಖಂಡಿತವಾಗಿ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ವಿಶೇಷವಾದಂಥ ದಿವಸ ಇವತ್ತು ಗೋಪೂಜೆಯ ಈ ದಿವಸದಲ್ಲಿ ಶುಭ ಸಂದರ್ಭದಲ್ಲಿ ಜನಸೇವಾ ಕೇಂದ್ರವನ್ನು ಸಾಯಿ ಜನಸ್ನೇಹಿ ಸೇವಾ ಕೇಂದ್ರವನ್ನು ಸಾಲಿಗ್ರಾಮದಲ್ಲಿ ನಾಗೇಂದ್ರ ಪುತ್ರನವರು ಆರಂಭಿಸಿದ್ದಾರೆ. ಒಳ್ಳೆಯ ದಿವಸ. ಖಂಡಿತವಾಗಿ ಈಗಾಗಲೇ ಹೇಳಿದರು, ಕಪೂರ್ ಹೇಳಿದರು, ಪ್ರಸಾದ್ ರಾಜ್ ಕಂಠ ಅಂತ ಹೇಳಿದರು. ಈ ಜನಸೇವಾ ಕೇಂದ್ರ ಅಂತ ಹೇಳಿದ್ರೆ ಎಷ್ಟೋ ಜನ ಬಡವರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅದರಿಂದ ಇಂಥ ಒಂದು ಸೇವಾ ಕೇಂದ್ರದ ಮೂಲಕ ಮಾಹಿತಿಯನ್ನು ಕೊಟ್ಟು ಅಲ್ಲಿಯ ಅರ್ಜಿ ಫಾರ್ಮ್ಗಳನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಬಹಳಷ್ಟು ಬಡ ಜನರಿಗೆ ಸಹಾಯ ಆಗ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಯಾವ ಯೋಜನೆ ಉಂಟು ಯಾವುದು ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈ ಜನಸ್ನೇಹಿ ಕೇಂದ್ರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಕಪೂರ್ ಸಾಹೇಬರು ನಮ್ಮ ಕರಾವಳಿ ಅಭಿವೃದ್ಧಿ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ, ನೇಮಕಗೊಂಡಿದ್ದಾರೆ. ಖಂಡಿತ ಅವರಿಂದ ಈ ಒಂದು ಕರಾವಳಿ ಭಾಗದ ಅಭಿವೃದ್ಧಿ ಕಾಣಲಿಕ್ಕೆ ನಾವಿದ್ದೇವೆ. ಅದೇ ರೀತಿಯಲ್ಲಿ ಪ್ರಸಾದ್ ಕಾಂಚನ್ರು ಈಗಾಗಲೇ ಉಡುಪಿಯಿಂದ ಬಂದು ಈಗಾಗಲೇ ಶುಭ ನುಡಿಯನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಬಂಗೇರ್ ಇದ್ದಾರೆ, ಹಾಗೆ ಸತೀಶ್ ಅಣ್ಣ ಇದ್ದಾರೆ, ಹಾಗೆ ಕೃಷ್ಣ ಪೂಜಾರಿ ಅವರು, ಹಾಗೆ ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ದಿನದಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಗೊಳಿಸಿದ್ದಾರೆ ನಮ್ಮ ನಾಗೇಂದ್ರ ಪುತ್ರನರು. ಅವರ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸುವ, ಅವರು ಖಂಡಿತ ನಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಜನರಿಗೆ ಬಹಳಷ್ಟು ಸಹಕಾರಿಯಾಗುವಂತ ಕೆಲಸವನ್ನು ಈಗಾಗಲೇ ನಾಗೇಂದ್ರ ಪುತ್ರನರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಜನಸ್ನೇಹಿ ಕೇಂದ್ರದ ಮೂಲಕ ಬಡ ಜನರಿಗೆ ಸಹಾಯ ಆಗುವಂತ ಕೆಲಸ ಆಗಲಿ, ಇನ್ನೂ ಹೆಚ್ಚಿನ ಕೆಲಸ ಅವರಿಂದ ಆಗಲಿ, ಅವರು ಮುಂದೆ ಬರಲಿ ರಾಜಕೀಯದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವಕಾಶಕ್ಕಾಗಿ ವಂದಿಸಿದ ಜನ ದಿಗ್ಗಜರು ನಮ್ಮ ಕಾಂಚನ್ರು ದಿನೇಶ್ ಹೆಗ್ಡೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಬೇಕನ್ನುವ ಆಕಾಂಕ್ಷೆ ಇದೆ. ಹುಡುಗ ಮಾಡಿದ್ರೆ ಏನೋ ಮಾಡಿದ, ಖಂಡಿತ ಅದ್ರ ಬಗ್ಗೆ ಡೌಟ್ ಏನೂ ಇಲ್ಲ. ಒಬ್ಬ ಹಿಂದೆ ಬಿದ್ದೆ ಅಂದರೆ ಹಿಂದೆ ಬರುವುದಿಲ್ಲ. ಅದು ಒಳ್ಳೆಯ ಒಂದು ನೇಚರ್. ಇನ್ನು ಯುವಕ ಮುಂದೆ ಬೆಳೀತಕ್ಕಂಥ ಬೇಕಾದಷ್ಟು ಅವಕಾಶಗಳಿದೆ. ಒಳ್ಳೆಯ ಕೆಲಸಗಳನ್ನೇ ಜಾಸ್ತಿ ಮಾಡ್ತಾ ಹೋದರೆ ಖಂಡಿತ ಅವರು ಇನ್ನೊಂದು ನಮ್ಮ ಕಾಂಗ್ರೆಸ್ ಒಂದು ಕೊಡುಗೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಧೈರ್ಯ ಇದೆ, ತುಂಬ ಧೈರ್ಯ ಇದೆ, ಮಾಡ್ತಾರೆ. ಜೊತೆಯಲ್ಲಿ ತುಂಬ ಜನ ಕಾಂಚನ್ ತಂದವರು, ಹೆಗ್ಡೆ ಅವರು ತಂದವರು, ದಿನೇಶ್ ಹೆಗ್ಡೆ ಅವರು, ಮತ್ತು ಕಪೂರ್ ಅಂತವರು ಇದ್ದಾರೆ ಅವ್ರ ಜೊತೆ.